ಕೀ ಎಜುಕೇಷನ್ ಫೌಂಡೇಶನ್ನಿನ ಈ ಹೊಸ ವಿಡಿಯೋಗೆ ಸುಸ್ವಾಗತ. ಮಕ್ಕಳೊಂದಿಗೆ ಮೋಜಿನ ಸಮಯ ಎಂಬುವ ಈ ವಿಡಿಯೋದಲ್ಲಿ ರಜಾ ದಿನಗಳಲ್ಲಿ ನಿಮ್ಮ ಮಕ್ಕಳೊಂದಿಗೆ ಆಟವಾಡಲು ಮತ್ತು ಆನಂದಿಸಲು ಕೆಲವು ಸರಳ ವಿಧಾನಗಳನ್ನು ನಾವು ನೋಡುತ್ತೇವೆ. ನಿಮಗೆ ಗೊತ್ತೇ, ಮಕ್ಕಳು ಆಟದ ಮೂಲಕ ಬಹಳಷ್ಟು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಕೈ ಮತ್ತು ಕಣ್ಣಿನ ಸಮನ್ವಯ, ಆಡುವಾಗ ತಮ್ಮ ಸರಿದಿಗಾಗಿ ಕಾಯುವುದು ಮತ್ತು ಇದರಿಂದ ದೊಡ್ಡವರೊಂದಿಗೆ ಹಾಗೂ ಇತರರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆಯೇ ಮೆದುಳಿನ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆಯಂತಹ ಕೌಶಲ್ಯಗಳನ್ನು ಕೂಡ ಅಭಿವೃದ್ಧಿಪಡಿಸಬಹುದು. ಈ ಆಟಗಳನ್ನು ಆಡಲು ಬೇಕಾಗಿರುವುದು ಮನೆಯಲ್ಲಿ ಸುಲಭವಾಗಿ ಸಿಗುವ ಕೆಲವು ವಸ್ತುಗಳು ಮತ್ತು ನಿಮ್ಮ ಸಮಯ. ಇಲ್ಲಿ ನಾವು ನೋಡಬಹುದು, ಬೇಸಿಗೆ ರಜೆಯಲ್ಲಿ ಆನ್ಯಾಗೆ ಹೊತ್ತು ಹೋಗುತ್ತಿಲ್ಲ. ಆಗ ತಾಯಿಯು ಆನ್ಯಾಗೆ ತಮಗೆ ಸಹಾಯ ಮಾಡಲು ಕರೆಯುತ್ತಾರೆ. ಬೆಂಡೆಕಾಯಿಯ ತೊಟ್ಟನ್ನು ತಮ್ಮ ಬೆರಳುಗಳಿಂದ ಹೇಗೆ ಮುರಿಯುವುದು ಎಂದು ಅಮ್ಮ ಆನ್ಯಾಳಿಗೆ ಹೇಳಿಕೊಡುತ್ತಾರೆ. ಇಂತಹ ಚಟುವಟಿಕೆಗಳಿಂದ ಮಕ್ಕಳ ಬೆರಳುಗಳಲ್ಲಿ ಶಕ್ತಿ ಹೆಚ್ಚುತ್ತದೆ. ಹಾಗಾಗಿ ಅವರು ಪೆನ್ಸಿಲ್ ಅನ್ನು ಸರಿಯಾಗಿ ಹಿಡಿದು ಉತ್ತಮ ಬರವಣಿಗೆಯನ್ನು ಹೊಂದಬಹುದು ಎಂದು ನಿಮಗೆ ಗೊತ್ತೇ? ಈ ಮೋಜಿನ ಚಟುವಟಿಕೆಯನ್ನು ಆನ್ಯಾ ಖುಷಿಯಾಗಿ ಮಾಡುತ್ತಿರುವಾಗ ತಾಯಿಯು ಬೆಂಡೆಕಾಯಿಯನ್ನು ಹೆಚ್ಚುತ್ತಿದ್ದಾರೆ. ದಯವಿಟ್ಟು ಗಮನಿಸಿ, ಆನ್ಯಾ ತಾನೂ ಕೂಡ ಬೆಂಡೆಕಾಯಿಯನ್ನು ಹೆಚ್ಚಬೇಕು ಎಂದಾಗ ತಾಯಿಯು ಬೇಡವೆಂದು ಹೇಳಿದರು. ಏಕೆಂದರೆ ಮಕ್ಕಳು ಕತ್ತರಿ, ಚಾಕು, ಈಳಿಗೆ ಮಣೆಯಂತಹ ಚೂಪಾದ ವಸ್ತುಗಳಿಂದ ದೂರವಿರಬೇಕು. ಹಾಗೆಯೇ ಅವರು ಆನ್ಯಾಳಿಗೆ ಬೆಂಡೆಕಾಯಿಯ ತೊಟ್ಟನ್ನು ಮುರಿಯುವುದನ್ನು ಮುಂದುವರೆಸಲು ನಯವಾಗಿ ಹೇಳಿದರು. ತರಕಾರಿಯನ್ನು ಹೆಚ್ಚಿದ ನಂತರ ತಾಯಿಯು ಆನ್ಯಾಳನ್ನು ಹೇಗೆ ಮೋಜಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂದು ನೋಡೋಣ ಬನ್ನಿ. ಮಕ್ಕಳಿಗೆ ಬಳಸಲು ಸುರಕ್ಷಿತವಾದ ಪೇಂಟ್ ಅನ್ನು ತಾಯಿ ಆನ್ಯಾಳಿಗೆ ಕೊಡುತ್ತಾರೆ. ಅದರಲ್ಲಿ ಆನ್ಯಾ ತನಗೆ ಇಷ್ಟವಾಗುವ ಬಣ್ಣವನ್ನು ಆರಿಸಿಕೊಳ್ಳುತ್ತಾಳೆ. ಮಕ್ಕಳಿಗೆ ಬಳಸಲು ಸುರಕ್ಷಿತವಾಗಿರುವ ಪೇಂಟ್ನ ಉದಾಹರಣೆಗಳೆಂದರೆ ವಾಟರ್ ಬೇಸ್ಡ್ ಪೇಂಟ್ ಅಥವಾ ಅರಿಶಿನ ಮತ್ತು ನೀರು ಮಿಶ್ರಿತ ಪೇಂಟ್ ಅಥವಾ ಕಾಫಿ ಪುಡಿ ಮತ್ತು ನೀರು ಮಿಶ್ರಿತ ಪೇಂಟ್. ತಾಯಿಯು ಬೆಂಡೆಕಾಯಿಯ ತುದಿಯನ್ನು ಪೇಂಟ್ನಲ್ಲಿ ಅದ್ದಿ ಪೇಪರ್ ಮೇಲೆ ಅದರ ಅಚ್ಚನ್ನು ಮಾಡಿ ತೋರಿಸುತ್ತಾರೆ. ಆನ್ಯಾ ಕೂಡ ಇದನ್ನು ಮಾಡಲು ಬಯಸುತ್ತಾಳೆ. ಈಗ ತಾಯಿ ಮತ್ತು ಆನ್ಯಾ ಇಬ್ಬರೂ ಸೇರಿ ಈ ಸುಂದರವಾದ ಚಿತ್ರವನ್ನು ಮಾಡಿ ಆನಂದಿಸುತ್ತಾರೆ. ಈ ಚಟುವಟಿಕೆಯಲ್ಲಿ ಆನ್ಯಾ ತನ್ನ ತಾಯಿಯೊಂದಿಗೆ ಮೋಜಿನ ರೀತಿಯಲ್ಲಿ ಪ್ಯಾಟರ್ನ್ಗಳನ್ನು ಕಲಿಯುತ್ತಿದ್ದಾಳೆ. ಇಲ್ಲಿ ಮಗು ಪ್ರತಿ ವಸ್ತುವನ್ನು ಒಂದು ಕ್ರಿಯೆಗೆ ಸಂಬಂಧಿಸುತ್ತಾರೆ. ಇದು ಪ್ಯಾಟರ್ನ್ನಲ್ಲಿ ಮುಂದೆ ಏನು ಬರುತ್ತದೆ ಎಂದು ಊಹಿಸಲು ಅವರಿಗೆ ಸುಲಭವಾಗುತ್ತದೆ. ಈ ಚಟುವಟಿಕೆಯನ್ನು ಅವರು ತಮ್ಮ ಅಣ್ಣ, ಅಕ್ಕ, ಸ್ನೇಹಿತರು ಅಥವಾ ಕುಟುಂಬದ ಬೇರೆ ಸದಸ್ಯರೊಂದಿಗೆ ಕೂಡ ಆಡಬಹುದು. ಪ್ಯಾಟರ್ನ್ ಕಲಿಯುವಾಗ ಮುಂದೆ ಏನು ಬರುತ್ತದೆ ಎಂದು ಮಕ್ಕಳು ಊಹಿಸಬೇಕು ಮತ್ತು ಯಾವ ರೀತಿಯ ಬದಲಾವಣೆ ಇದೆ ಎಂದು ಕೂಡ ಆಲೋಚಿಸಬೇಕು. ಗಣಿತವನ್ನು ಕಲಿಯಲು ಇದು ಒಂದು ಬಲವಾದ ಅಡಿಪಾಯವಾಗಿದೆ. ನಿಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳನ್ನು ಬಳಸಿ ಈ ಚಟುವಟಿಕೆಯನ್ನು ಆಡಬಹುದು. ಈ ಆಟದಲ್ಲಿ ತಾಯಿಯು ತನ್ನ ಬೆರಳುಗಳನ್ನು ಬಳಸಿ ಒಂದು ಸಂಖ್ಯೆಯನ್ನು ತೋರಿಸುತ್ತಾರೆ. ಅದನ್ನು ನೋಡಿ ಎಣಿಸಿ ಆನ್ಯಾ ಆ ಸಂಖ್ಯೆಯ ಮೇಲೆ ಜಂಪ್ ಮಾಡುತ್ತಾಳೆ. ನಂತರ ತಾಯಿಯು ಸಂಖ್ಯೆಯನ್ನು ಹೇಳುತ್ತಾರೆ ಮತ್ತು ಆನ್ಯಾ ಆ ಸಂಖ್ಯೆಯ ಮೇಲೆ ಜಿಗಿಯುತ್ತಾಳೆ. ಈ ಚಟುವಟಿಕೆಯು ನಿಮ್ಮ ಮಗುವಿಗೆ ಬಲವಾದ ಸ್ನಾಯುಗಳನ್ನು ಅಭಿವೃದ್ಧಿಪಡಿಸಲು, ಸಮನ್ವಯವನ್ನು ಕಲಿಸಲು ಮತ್ತು ಸಂಖ್ಯೆಗಳನ್ನು ಎಣಿಸಲು ಸಹಾಯ ಮಾಡುತ್ತದೆ. ಸಂಖ್ಯೆಗಳ ಬದಲು ಅಕ್ಷರಗಳನ್ನು ಸಹ ಬಳಸಬಹುದು ಅಥವಾ ಆಕಾರಗಳ ಹೆಸರುಗಳನ್ನು ಸಹ ಹೇಳಬಹುದು. ಒಂದು ವೇಳೆ ನಿಮ್ಮ ಮಗು ತಾವು ಒಬ್ಬರೇ ಈ ಆಟವನ್ನು ಆಡಬೇಕೆಂದರೆ ಅವರು 1 ರಿಂದ 4 ಮತ್ತು 5 ರಿಂದ 8ರವರೆಗೆ ಕ್ರಮವಾಗಿ ಆ ಸಂಖ್ಯೆಗಳ ಮೇಲೆ ಜಂಪ್ ಮಾಡಬಹುದು. ನಿಮ್ಮ ಮಗುವಿನೊಂದಿಗೆ ಆಡಲು ಇನ್ನೂ ಕೆಲವು ಉದಾಹರಣೆಗಳಿಲ್ಲಿವೆ. ಮನೆಯಲ್ಲಿ ಬಚ್ಚಿಟ್ಟ ವಸ್ತುವನ್ನು ನೀವು ಕೊಡುವ ಸುಳಿವಿನ ಸಹಾಯದಿಂದ ಹುಡುಕುವುದು, ಅಂಗಡಿ ಆಟವಾಡಿ ಒಬ್ಬರು ಅಂಗಡಿಯ ಮಾಲೀಕ ಮತ್ತಿನ್ನೊಬ್ಬರು ಗ್ರಾಹಕನಂತೆ ನಟಿಸಿ ಆಡುವುದು, ಅಥವಾ ಹಾವು ಏಣಿಯಂತಹ ಬೋರ್ಡ್ ಗೇಮ್ಸ್ ಮತ್ತು ಮೆಮೊರಿ ಗೇಮ್ಸ್ ಅನ್ನು ಆಡುವುದು. ಇವು ಕೆಲವು ಉದಾಹರಣೆಗಳು ಮಾತ್ರ. ಇದಲ್ಲದೆ ನೀವು ನಿಮ್ಮ ಮಗುವನ್ನು ತೊಡಗಿಸಿಕೊಳ್ಳುವ ಇತರ ಉದಾಹರಣೆಗಳೆಂದರೆ
ಬಟ್ಟೆ ಮಡಿಸಲು ಸಹಾಯ ಮಾಡುವುದು. ಇದರಿಂದ ಅವರ ಬೆರಳಿನ ಶಕ್ತಿ, ಅವರ ಕೈ ಮತ್ತು ಕಣ್ಣಿನ ಸಮನ್ವಯ ಇವುಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಮಕ್ಕಳೊಂದಿಗೆ ವಾಹನಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಮಾತನಾಡುವುದರಿಂದ ಅವರ ಆಲೋಚನಾ ಕೌಶಲ್ಯ ಮತ್ತು ಭಾಷಾ ಕೌಶಲ್ಯದ ಬೆಳವಣಿಗೆ ಆಗುತ್ತದೆ. ಈ ಸಂಭಾಷಣೆಗಳು ದಿನದಲ್ಲಿ ಯಾವಾಗಲಾದರೂ ಮಾಡಬಹುದು. ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ, ಮಕ್ಕಳು ರಜಾ ದಿನಗಳಲ್ಲಿ ಮಾತ್ರ ಬಿಡುವಾಗಿರುತ್ತಾರೆ. ಶಾಲೆ ಪ್ರಾರಂಭವಾದ ಮೇಲೆ ಶಾಲೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಿಡುವಿಲ್ಲದಿರುತ್ತಾರೆ. ಆದ್ದರಿಂದ ನಾವು ಮಕ್ಕಳೊಂದಿಗೆ ಮೋಜಿನ ರೀತಿಯಲ್ಲಿ ರಜೆಯ ಸಮಯವನ್ನು ಉತ್ತಮವಾಗಿ ಉಪಯೋಗಿಸೋಣ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ.